ಸುಜ್ಞಾನದಾಯಿಕೆ ಸುವಿಮಲ ಚರಿತೆ ಸುಜ್ಞಾನದಾಯಿಕೆ ಸುವಿಮಲ ಚರಿತೆ ಸುಜ್ಞಾನದಾಯಿಕೆ ಸುವಿಮಲ ಚರಿತೆ ಸುಜ್ಞಾನದಾಯಿಕೆ ಸುವಿಮಲ ಚರಿತೆ ಶಾರದಾಮಣಿ ಪ್ರೀತಿದಾತೆ ಶಾರದಾಮಣಿ. ಶ್ರೀರಾಮಕೃಷ್ಣ ವಚನವೇದ ಗೃಹಸ್ಥರಿಗೆ ಬುದ್ಧಿವಾದ ಎಂಬ 4ನೇ ಅಧ್ಯಾಯದ ಮುಂದುವರೆದ ಭಾಗ. ನರೇಂದ್ರಾದಿ ಭಕ್ತರು ಪ್ರಾತಃಕೃತ್ಯಗಳನ್ನೆಲ್ಲ ಮುಗಿಸಿಕೊಂಡು ಪರಮಹಂಸರ ಹತ್ತಿರ ಬಂದು ನಿಂತುಕೊಂಡಿದ್ದಾರೆ. ಪರಮಹಂಸರು ನಗುಮುಖರಾಗಿ ಈಶಾನ್ಯ ದಿಕ್ಕಿನ ವರಾಂಡದ ಪಶ್ಚಿಮ ಕೊನೆಯಲ್ಲಿ ನಿಂತುಕೊಂಡಿದ್ದಾರೆ. ನರೇಂದ್ರ, ಪಂಚವಟಿಗೆ ಕೆಲವು ಮಂದಿ ನಾನಕ್ ಪಂಥದ ಸಾಧುಗಳು ಬಂದಿದ್ದಾರೆ. ಶ್ರೀರಾಮಕೃಷ್ಣರು, ಹೌದು, ಬಂದಿದ್ದಾರೆ. ಅವರು ನಿನ್ನೆ ಬಂದರು. ನೀವೆಲ್ಲರೂ ಒಟ್ಟಿಗೆ ಮಂದಲಗೆಯ ಮೇಲೆ ಕುಳಿತುಕೊಳ್ಳಿ ನೋಡೋಣ. ಎಲ್ಲರೂ ಮಂದಲಗೆಯ ಮೇಲೆ ಕುಳಿತುಕೊಂಡರು. ಪರಮಹಂಸರು ತಮ್ಮ ಆನಂದದ ದೃಷ್ಟಿಯನ್ನು ಅವರ ಕಡೆ ಬೀರುತ್ತಾ ಅವರೊಡನೆ ಮಾತುಕತೆ ಆಡುತ್ತಿದ್ದಾರೆ. ನರೇಂದ್ರ ಸಾಧನೆಯ ಸಂಬಂಧವಾಗಿ ಮಾತು ಎತ್ತಿದ. ಶ್ರೀರಾಮಕೃಷ್ಣರು, ಭಕ್ತಿಯೇ ಸಾರ. ಭಗವಂತನನ್ನು ಪ್ರೀತಿಸಿದ್ದೇ ಆದರೆ ವಿವೇಕ ವೈರಾಗ್ಯ ಹೇಳದೆ ಕೇಳದೆ ಬಂದು ಬಿಡುತ್ತದೆ. ನರೇಂದ್ರ, ಒಳ್ಳೆಯದು. ಹೆಂಗಸಿನ ಸಹಾಯದಿಂದ ಸಾಧನೆಯಲ್ಲಿ ತೊಡಗುವುದರ ವಿಷಯವಾಗಿ ತಂತ್ರದಲ್ಲಿ ಹೇಳಿದೆಯಲ್ಲವೇ? ಶ್ರೀರಾಮಕೃಷ್ಣರು, ಅಂಥವೆಲ್ಲ ಒಳ್ಳೆ ಮಾರ್ಗವಲ್ಲ, ಬಹಳ ಕಠಿಣ ಮಾರ್ಗ. ಅನೇಕ ವೇಳೆ ಅಂಧಪತನವಾಗುವ ಸಂಭವ. ವೀರಭಾವ, ದಾಸೀಭಾವ, ಮಾತೃಭಾವ ಇವುಗಳಿಂದ ಸಾಧನೆಯಲ್ಲಿ ತೊಡಗಬಹುದು. ನನ್ನದು ಮಾತೃಭಾವ. ದಾಸೀಭಾವವೂ ಒಳ್ಳೆಯದೇ. ವೀರಭಾವದ ಸಾಧನೆ ಬಹಳ ಕಠಿಣವಾದದ್ದು. ಸಂತಾನ ಭಾವ ಶುದ್ಧವಾದ ಭಾವ. ನಾನಕ್ ಪಂಥದ ಸಾಧುಗಳು ಕೊಠಡಿಗೆ ಬಂದು ನಮೋ ನಾರಾಯಣ ಎಂಬುದಾಗಿ ಪರಮಹಂಸರಿಗೆ ಅಭಿವಂದನೆ ಅರ್ಪಿಸಿದರು. ಪರಮಹಂಸರು ಅವರಿಗೆ ಕುಳಿತುಕೊಳ್ಳುವಂತೆ ಹೇಳುತ್ತಿದ್ದಾರೆ. ಶ್ರೀರಾಮಕೃಷ್ಣರು, ಭಗವಂತನಿಗೆ ಯಾವುದು ಅಸಾಧ್ಯವಲ್ಲ. ಅವನ ಸ್ವರೂಪ ಏನೆಂಬುದನ್ನು ಯಾರ ಬಾಯಿಂದಲೂ ವರ್ಣಿಸಲಾಗುವುದಿಲ್ಲ. ಭಗವಂತನ ಕೈಯಲ್ಲಿ ಎಲ್ಲವೂ ಸಾಧ್ಯ. ಒಂದು ಕಡೆ ಇಬ್ಬರು ಯೋಗಿಗಳು ಸಾಧನೆಯಲ್ಲಿ ತೊಡಗಿದ್ದರು. ನಾರದ ಋಷಿ ಆ ಮಾರ್ಗವಾಗಿ ಒಂದು ದಿನ ಮುಂದುವರಿಯುತ್ತಿದ್ದರು. ಒಬ್ಬ ಯೋಗಿ ನಾರದರ ಪರಿಚಯ ಮಾಡಿಕೊಂಡು ಅವರನ್ನು ಕೇಳಿದ, ನೀವು ನಾರಾಯಣನ ಸಾನ್ನಿಧ್ಯದಿಂದ ಬರುತ್ತಾ ಇದ್ದೀರಲ್ಲವೇ? ಆತ ಏನು ಮಾಡುತ್ತಾ ಇದ್ದಾನೆ? ನಾರದರು ಹೇಳಿದರು, ಈಗ ತಾನೇ ನೋಡಿಕೊಂಡು ಬಂದೆ. ಆತ ಸೂಜಿಯ ಕಣ್ಣಿನ ಮೂಲಕ ಆನೆ ಮತ್ತು ಒಂಟೆಗಳನ್ನು ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ನುಗ್ಗಿಸುತ್ತಾ ಇರುವುದನ್ನು. ಅವರಲ್ಲಿ ಒಬ್ಬ ಹೇಳಿದ, ಅದರಲ್ಲಿ ಆಶ್ಚರ್ಯಪಡುವುದೇನಿದೆ? ಆತನಿಗೆ ಎಲ್ಲವೂ ಸಾಧ್ಯ. ಆದರೆ ಇನ್ನೊಬ್ಬ ವಿಸ್ಮಯದಿಂದ ಕೇಳಿದ, ಏನು? ಅದು ಎಂದಿಗಾದರೂ ಸಾಧ್ಯವೇ? ನೀವು ಅಲ್ಲಿಗೆ ಹೋಗಲೇ ಇಲ್ಲ ಅಂತ ಕಾಣುತ್ತದೆ. ಜಯ ರಾಮಕೃಷ್ಣ.